ವಿರೂಪಾಕ್ಷ ಟೆಂಪಲ್ ತುಂಬಾ ಚೆನ್ನಾಗಿದೆ. ಏನ್ರಿ ಮೀಡಿಯಾ? ಏನ್ರಿ ಮೀಡಿಯಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಇವಾಗ ನಾವು ಬಂದಿದ್ದೀವಿ ಹಂಪಿಯ ವಿರೂಪಾಕ್ಷ ಟೆಂಪಲ್ಗೆ. ಸೊ ಅಲ್ಲಿನ ಎಲ್ಲ ಟೆಂಪಲ್ ಹೇಗಿದೆ, ಸ್ಕಲ್ಪ್ಚರ್ಸ್ ಎಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಹಾಗೆ ನನ್ನ ಫ್ರೆಂಡ್ಸ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡು ಚೆನ್ನಾಗಿ ಪೋಸ್ ಕೊಡ್ತಿದ್ದಾರೆ. ಹಾಯ್ ಮಾಡ್ರು. ಚಾನೆಲ್ ಹೆಸರು ಹೇಳ್ಬೇಕು. ಸೌಮ್ಯ ವ್ಲಾಗ್ಸ್ ಕಂಡ್ರು. ಮರ್ಯಾದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಒತ್ತಿ. ಸುನಿಲ್, ಗಿರೀಶ್, ಸೌಂದರ್ಯ, ವಿದ್ಯಾ, ಸತ್ಯ ಹೇಳು ಸತ್ಯ ಸತ್ಯ, ಚೇತನ್ ಇಂಟ್ರೋ. ಹೆಸರು ಹೇಳುವ. ಚೇತನ್ ಚೇತನ್ ಕೇಳಿಸ್ತಾಯ್ತಾ? ಕೇಳಿಸ್ತಿದೆ. ವಿರೂಪಾಕ್ಷ ಟೆಂಪಲ್ ನೋಡಿಸ್ದಂಗೆ ಇಟ್ಟಾವ ಕಲ್ಗಳನ್ನ. ಇದು ಹೆಂಗ್ ತೋರ್ಸಂಗೆ ಇಟ್ಟಾವ. ಆಮೇಲೆ ಅದೇ ರೋಡ್ ಹೋಗುತ್ತಲ್ಲ, ಒಳಗಡೆ ಎಲ್ಲ ಹೋದ್ರೂ ಒಂದೊಂದು ಎಣ್ಣೆ. ನೋಡಿ ಟೆಂಪಲ್ ಹೇಗಿದೆ ಅಂತ. ವಿರೂಪಾಕ್ಷ ಟೆಂಪಲ್. ಸೋಮ ನೋಡು ಮಾತಾಡಕ್ಕೇನು. ಹಾಯ್. ಫಾರಿನರ್ಸ್ ಬಂದಿದ್ದಾರೆ. ಸೊ ಅವರು ಶಾರ್ಟ್ಸಲ್ಲಿ ಬಂದಿರೋದಕ್ಕೆ ಅವ್ರಿಗೆ ಈ ಥರ ಪಂಚೆ ಥರ ಕೊಟ್ಟು ನಮ್ಮ ಕಲ್ಚರ್ನ ಫಾಲೋ ಮಾಡೋ ಥರ ಮಾಡ್ತಾ ಇರೋದು. ಇದನ್ನು ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಪಾಪ ಅವ್ರಿಗೆ ಕಟ್ಕೊಳ್ಳೋಕ್ಕೂ ಬರ್ತಾ ಇಲ್ಲ ಅನಿಸುತ್ತೆ. ಅಲ್ಲೋ ಇಲ್ವಲ್ಲ, ಕೊಲ್ಲೂರೆಲ್ಲ ಎಲ್ಲ ಒಂದಿದೆಯಲ್ಲ, ಅದು ಚೆನ್ನಾಗಿ ಏನು ಎಷ್ಟು ನಿಂತ್ಕೊಂಡೆ ಇರುತ್ತೆ ನೋಡಿ. ಅದಕ್ಕೆ ಸ್ವಲ್ಪ ಕಡಿಮೆ ಅಂತದ್ದು. ಯಪ್ಪ ನನ್ನ ಮುಂದೆನೇ ಹೋಯ್ತಿದ್ದು. ಎಷ್ಟು ಚೆನ್ನಾಗಿ ಕೂತಿದ್ದಾವಲ್ಲ ನಾಗಪ್ಪಂದು. ಸೊ ಗೋಪುರ ಉಲ್ಟಾ ಕಾಣುತ್ತಾ ಇದೆ. ಇದನ್ನೇನಂತಾರೆ ಸೈನ್ಸಲ್ಲಿ? ಇನ್ವರ್ಟೆಡ್ ಇಮೇಜ್. ಇದು ಆ್ಯಕ್ಚುಲಿ ಗೋಪುರ. ಒಳಗಡೆ ಗೋಪುರ ಇದೆ, ಬೆಳಕಿಗೆ ಕಾಣಿಸ್ತಾ ಇಲ್ಲ. అంటే చిన్న గదింత ಏನ್ ತಿಂತಾ ಇದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇಟ್ಟಿರೋ ಬಾಳೆಹಣ್ಣುಗಳು, ಹೂವು ತಿಂತಾ ಇದೆ. ಮುಲಗಂಜಿ ಮಾಧವ ಸ್ವಾಮಿ. ಮಹಾದೇವ ಸ್ವಾಮಿ. ಗುಳಗಂಜಿ ಮಹಾದೇವ ಸ್ವಾಮಿ.
ರಾಜಮುದ್ರೆ, ಇದು ಸಂಗಮ ಡೈನಾಸ್ಟಿ. ಲಾಗಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಹೊಡೀರಿ ಅಂತ ಹೇಳ್ಬೇಕು. ಸ್ಪೆಷಲ್ ಆಗಿ ಹೇಳಿ ಏನಾದ್ರು ಕನ್ನಡ ನಾವು ಇದ್ ಮಾಡ್ಕೊಂಡು. ಏನೋ ತುಂಬಾ ತಪ್ಪು ಕಾಣ್ತಾ ಏನಪ್ಪ ಕ್ಯಾಮ್ರಾ. ನಾನಂತೂ ಇದ್ದಿದ್ದು ಬೇಡ, ಅದಕ್ಕೆ ನಾನು ಬರ್ತಾನೆ ಇಲ್ಲ. ಅಲ್ಲಿ ಟಚ್ ಮಾಡಿ ಆಗಿದೆ ಕಣ, ಆಗ್ತಿದೆ. ಮಾತಾಡೋ ನೀನು. ಅದನ್ನ ಇದ್ ಮಾಡಿ. ನಾನೇನೋ ಎಡಿಟ್ ಮಾಡಲ್ಲ, ಸೋಮಂದ್ ಏನೋ ಎಡಿಟ್ brightness ಜಾಸ್ತಿ ಮಾಡಿ. ನೀವ್ ಮಾತಾಡಿ ಸಾಕು, ಎಡಿಟ್ ಮಾಡ್ಕೊತಾರೆ. Deepest look ಅದು. ಏನ್ರಿ ಮೀಡಿಯಾ? ಏನ್ರಿ ಮೀಡಿಯಾ? ಅವ್ರು ಯಾವಾಗ್ಲೂ ಅದೇ ರಿಯಾಕ್ಷನ್ ಕೊಡೋದು. ಯಾರು? ಅಚ್ಚೋ ಅಚ್ಚೋ ಇಲ್ಲ, ಅದೇನ್ ರೆಕಾರ್ಡ್ ಆಗಿದೆ. ಇವನಾದ್ರೂ ಲಾಗರ್ ಹಾಕಿಲ್ಲ. ನೋಡಿ ಕರ್ಕಂತ. ಇದೇ ದುರ್ಗಾದೇವಿ ಮಂದಿರ. ಆದ್ರೂ ನನ್ನ ತಾಯಿ ಕಾಣಿಸ್ತಿದ್ದಾಳೆ. ವಾವ್, ಮಳೆ ಬಂತು. ಓಕೆ, ಸೊ ಇವಾಗ ನಾವು ಟೆಂಪಲ್ ನೋಡಿ ವಾಪಸ್ ಹೋಗ್ತಾ ಇದೀವಿ. ಸೊ ಅಮ್ಮ, ಸ್ಮೈಲ್ ಆದ್ರೂ ಮಾಡು. ಬರೀ ನಿನ್ ಬ್ಯಾಗ್ ತೋರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಾನು ಇವಾಗ ಕಡಲೆಕಾಳು ಗಣಪತಿ ಹೇಗಿರುತ್ತೆ ಅಂತ ತೋರ್ಸಕ್ ಬಂದಿದ್ದೀನಿ. ಬನ್ನಿ. ಕಡಲೆಕಾಳು ಅಷ್ಟೇನು ಚಿಕ್ಕದಾಗಿಲ್ಲ. ಎಸ್, ಇದನ್ನ ನಾವು ಕಡಲೆಕಾಳು ಗಣಪತಿ ಅಂತ ಕರಿತೀವಿ. The monolithic Kadlekalu Ganesha is so called for the closeness in appearance of the shape of its belly. Okay. On street Bengal gram antivi. Sculpture is carved out of a single boulder in situ and stands 4.5 meters height ಇದೆ ಇದು. ಇದು 15ನೇ ಸೆಂಚುರಿನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಕಡಲೆಕಾಳು ಗಣೇಶ. ಸೊ ನಾವಿವಾಗ ಬಂದಿದ್ದೀವಿ ಸಾಸಿವೆ ಕಾಳು ಗಣಪತಿಗೆ. ನೋಡಿ, ಸೊ ಗಣೇಶನ ಈ ಏಕಶಿಲಾ ಮೂರ್ತಿಯು ಹೇಮಕೂಟು ಬೆಟ್ಟದ ಆಗ್ನೇಯ ಇಳಿಜಾರಿನಲ್ಲಿದೆ. ಇದನ್ನು ಸ್ಥಳೀಯವಾಗಿ ಸಾಸಿವೆ ಕಾಳು ಗಣೇಶ ಎಂದು ಕರೆಯಲಾಗುತ್ತದೆ. ಸುಮಾರು 2.4 ಮೀಟರ್ ಎತ್ತರದ ಈ ಪ್ರತಿಮೆಯನ್ನು ಮಡಿಕೆಗಳುಳ್ಳ ಪೀಠದ ಮೇಲೆ ಕೆತ್ತಲಾಗಿದೆ. ನೋಡಿ, ಇದೆ ಸಾಸಿವೆ ಕಾಳು ಗಣಪತಿ. ಯಾಕೆ ನಾವು ಒಳಗಡೆ ಹೋಗಕ್ಕಾಗಲ್ವಾ? ಹೋಗಿ ತೋರಿಸಿ ಒಂದ್ಸಲ. ನಾನು ಹೋಗಿ ಬಂದಿದ್ದೀನಿ. ಹೆಣ್ಮಕ್ಳಿಗೆ ಸವಾಲ ಸ್ವಲ್ಪ
ಪರವಾಗಿಲ್ಲ ನಮ್ಮನೆ ಟವಲ್ ಅಂದ್ರೆ ಪರವಾಗಿಲ್ಲ ಹೋಗು ನಾನು ಹೋಗಿ ಬಂದಿದ್ದೀವಿ ಒಳಗಡೆ ಅಲ್ಲಿ ತನಕ ಇಲ್ಲೇ ಹೋಗ್ಬೇಕು ನೀವು ಹೋಗು ನನಗೆಲ್ಲ ನನ್ನ ಇದಕ್ಕೋಸ್ಕರ ನಾನು ಹೋಗ್ಬಿಟ್ಟಿನಿ ನನಗೋಸ್ಕರ ಈಗೇನು ಬೇಡ ಹಾಂ ಈಗ ಅಲ್ಲೋದ್ರೆ ಅನ್ನಿ ಆದ್ರೆ ಅಲ್ಲೋದ್ರೆ ನೆನಕೆ ಇಲ್ಲೋದ್ರೆ ನೆನಕೆ ಕ್ಯಾಚ್ ಹಿಡ್ಕಂತೀಯ ನೀನು ಸ್ಟಾರ್ಟ್ ಸುನಿಲ್ ಬಚ್ಚನೇ ಇಲ್ಲ ತುಂಬ ಚೆನ್ನಾಗಿ ಈಗ ಔಟ್ ಆಗೋದು ನಿಮಗೆ ಲೈನ್ ತುಳಿದ್ರೆ ಸಿಂಪಲ್ ಅಲ್ಲ ಯಾರು ತೊಳಿತಾರೆ ಇದರಲ್ಲಿ ಇಲ್ಲ ಇದ್ರಲ್ಲಿ ಆನೆ ಬಿಡ್ತಿದ್ರು ಆನೆ ಮತ್ತೆ ಅಲ್ಲಿ 10 ಕಾರ್ ಇದೆಯಲ್ಲ ಅಲ್ಲಿ ಸೈನಿಕರು ನಿಂತ್ಕೊಂತಿದ್ದೆ ಹೇಳು ಕನ್ನಡ ತಾನೇ ನೀನು ಹುಟ್ಟಾಗ್ಲಿಂದ ಮಾತಾಡಲೇ ನೀನು ಹೇಳೋ ಕನ್ನಡ ಹುಟ್ಟಿದಾಗ್ಲಿಂದ ಮಾತಾಡ್ತಿದ್ಯಲ್ಲ ಕ್ಯಾಲ್ಕುಲೇಟರ್ಗೆ ಏನಂತಾರೆ ಯತ್ನ ಯಂತ್ರ 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 ನಾಗಿನಿ ಮಾನವ ಪ್ರತಿಮೆ